ನಿಮ್ಮ ಮಗಳು ಪಕ್ಕದ ಮನೆ ಪ್ರಕಾಶನ್ ಜೊತೆ ಓಡೋದ್ಲಂತೆ. ಹೌದಾ? ನನ್ನ ಮಗಳು ಪಕ್ಕದ ಮನೆ ಪ್ರಕಾಶನ್ ಜೊತೆ ಓಡೋದ್ಲು ಅಂತ. ಏನಪ್ಪ ಎಜುಕೇಶನ್ ಎಲ್ಲ ಮುಗೀತಾ? ಕೆಲ್ಸಕ್ಕೆ ಹೋಗ್ತಿದ್ಯಾ? ಯಾವ ಕಂಪನಿ? ಸ್ಟಾರ್ಟಪ್ಪಾ? ಕಂಪನಿ ಹೆಸರಾ? ಓ, ಹೊಸ ಕಂಪ್ನಿನಾ? ಸಂಬಳ ಎಲ್ಲ ಕೊಡ್ತಾರಾ? ಎಷ್ಟು ಕೊಡ್ತಾರೆ? 30,000ನಾ? ಏನಪ್ಪ ಸಾಕಾಗುತ್ತೆ. ನನ್ನ ಮಗ ಆಸ್ಟ್ರೇಲಿಯಾಗೆ ಹೋಗಿ ಸೆಟ್ಲ್ ಆಗೋನೆ. ಈ ವೈಟ್ ಫೀಲ್ಡು ಮರತಳ್ಳಿ ಸೈಡಲ್ಲಿ ಒಳ್ಳೊಳ್ಳೆ ಕಂಪನಿಗಳು ಇರುತ್ತೆ, ದೊಡ್ಡದು. ಹೋಗಿ ಸೇರ್ಕೋ, ಆಟ ಆಡ್ಬಿಡ ಆಯ್ತಾ? ಹೊಸ ಕಂಪನಿ ಅಂತೆಲ್ಲ. ಲಾಂಗ್ ಡ್ರೈವ್ ಅಂತೀರಾ? ವಿ ಯೂಸ್ ಟು ಹ್ಯಾವ್ ಲಾಂಗ್ ಡ್ರೈವ್ಸ್. ಮೇಕ್ರಿ ಸರ್ಕಲ್ ಹೋದ್ರೆ ಲಾಂಗ್ ಡ್ರೈವ್ ಮುಗೀತು. ಎಕನಾಮಿಕಲ್. ಇವಾಗೆಲ್ಲ ಏನಪ್ಪಾ ನೀವು? ಛೇ, ನೀ ನಮ್ ರವಿ ಮಗ ತಾನೆ? ಹೌದು. ಏನಪ್ಪ ನೀನ್ ಸಣ್ಣವನಿದ್ದಾಗ ನೋಡಿದ್ದು, ಏನ್ ಇಷ್ಟು ಉದ್ದಕ್ಕೆ ತೆಂಗಿನ ಮರ ತರ ಬೆಳ್ಕೊಂಡ್ಬಿಟ್ಟಿದ್ಯಾ? ಅಲ್ಲ, ಉದ್ದ ಏನೋ ಬೆಳ್ಕೊಂಡೆ, ಸ್ವಲ್ಪ ದಪ್ಪ ಆದ್ರೂ ಆಗೋ ತಾನೆ. ಹೆಂಗ್ ಒಣಕೊಂಡಿದ್ಯಾ ನೋಡು, ದಪ್ಪ ಆಗ್ಬೇಕು. ತಿನ್ನು. ಅಲ್ಲಪ್ಪ ಮಗು, ಹುಟ್ಟಾಗ ಮುದ್ದಕ್ಕೆ ಎಷ್ಟು ಗುಂಡಾಗಿದ್ದೆ, ಈಗ ಯಾಕೆ ಹಿಂಗ್ ಒಣಕೊಂಡ್ಬಿಟ್ಟಿದ್ಯಾ? ಊಟ ಹಾಕಲ್ವಾ ಮನೇಲಿ? ಹಾಕದೇ ಇಲ್ಲ ಅನ್ಸುತ್ತೆ ನೋಡಿದ್ರೆ. ನಿನ್ ಕಾಲೇಜ್ ಬಂದ್ಬಿಡ್ತಲ್ವಾ? ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ಬಿಡ್ತು ನೀನು. ಗೂಗಲ್ ಮ್ಯಾಪ್ ಎಲ್ಲ ಬಿಡಮ್ಮ, ನಮ್ಗೆ ಬೆಂಗಳೂರು ಕೈ ಮೇಲಿದೆ ನೋಡು. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ಬಿಟ್ಟು ಲೆಫ್ಟ್ ತಗೋಬಿಟ್ಟು ರೈಟ್ ತಗೊಂಡು ದಪ್ಪ ಬಂದ್ಬಿಟ್ಟು ಡೌನಿಗೆ ಹೋಗ್ತೀಯಲ್ಲ, ಅಲ್ಲೇ ನಿನ್ ಕಾಲೇಜು. ಕಂಡಕ್ಟ್ರೆ, ಸ್ಟಾಪ್, ಇಳಿ ಬಂದ್ಬಿಡ್ತು. ಎಷ್ಟು ವರ್ಷ ಆಯ್ತು ಈಗ? 25 ಮುಗೀತು, ಇನ್ನು 26. ವಾ, ಮದ್ವೆ ಆಗಿ ಹಾಳಾಗಕ್ಕೆ ಪರ್ಫೆಕ್ಟ್ ಏಜು. ನಿಮ್ಮಪ್ಪ ಹೇಳ್ತಿದ್ದ, ಈ ವರ್ಷದಲ್ಲಿ ಏನಾರು ಮಾಡ್ಬಿಡ್ತೀವಿ ಅಂತ. ಬೇಗ ಒಪ್ಕೊಂಡ್ಬಿಡೋ, ಸೆಟ್ಲ್ ಆಗೋ. ಆಮೇಲೆ ಏನ್ ಗೊತ್ತಾ, ನೀನು ಅವಳು ಜೊತೆಗಿರೋ ಒಂದು ಲಕ್ಷಣವಾಗಿರೋ ಫೋಟೋನ ಪ್ರೊಫೈಲ್ ಪಿಕ್ಚರ್ ಮಾಡ್ಕೊಂಡ್ಬಿಡೋ, ನಾನು ಬಂದು ಲೈಕ್ ಮಾಡ್ತೀನಿ. ಅರ್ಥ ಆಯ್ತಾ ಹೇಳಿದ್ದು? ಆಮೇಲೆ ಬೈಲಿ, ಕೊನೆ ಮನೇಲಿ ಮಾಲಾ ಅಂತಿದಾರಲ್ಲ, ಅವ್ರದ್ದು ಫೇಸ್ಬುಕ್ ಐಡಿ ಏನಾರು ಗೊತ್ತಾ ನಿಂಗೆ? ಬದನೆಕಾಯಿ ಎಷ್ಟು ಕೆಜಿ? ಅಷ್ಟು ಜಾಸ್ತಿ? ನೀನು ಸಾವಿರ ನಿಂಗೆ ಅಷ್ಟು ಜಾಸ್ತಿ? ಸೀಮೆ ಬದನೆಕಾಯಿ ಅದೊಂದು ಕೆಜಿ ಕೊಡು. ನಾಳೆ ಕೊಡು, ಈಗ ಬೇಡ, ನಾಳೆ ಕೊಡು. ಅಕ್ಕಮಕ್ಕ, ಗ್ಯಾಸ್ ಬಂತು ನೋಡಿ, ಗ್ಯಾಸ್ ಈಗ ರೇಟ್ ಜಾಸ್ತಿ ಆಯ್ತಾ ಅಂತಲ್ಲ ಇವ್ರು ಸಹ ಹೇಳ್ತಿದ್ರು. ಗಾರ್ಮೆಂಟ್ ಮಾಡಿ ಎಂತ ಮಾಡ್ಲಿಕ್ಕೆ ಆಗ್ತದೆ? ಅಂಕಲ್ ಬಾಲ್. ಎಷ್ಟು ಸಲ ಹೇಳಿದ್ರು ಇಲ್ಲಿ ಆಟ ಆಡ್ಬೇಡಿ ಅಂತ? ಕತ್ತಾಗದ ವಯಸ್ಸಾಗಿದೆ, ಇನ್ನು ಬಾಲ್ ಆಟ ಆಡ್ಕೊಂಡು. ವಾಟ್ಸ್ ಅ ಪ್ರಾಬ್ಲಮ್ ಓಲ್ಡ್ ಮ್ಯಾನ್? ವೈ ಡೋಂಟ್ ಯು ಲೆಟ್ ಅಸ್ ಪ್ಲೇ ಹಿಯರ್? ಗಿವ್ ದ ಬಾಲ್. ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಾ? ಬಾಲ್ ಇಲ್ದೇ ಹೋಗಿ ಮಾಡ್ಬಿಡ್ತೀನಿ. ನಾನು ಯಾರು ಗೊತ್ತಿರೋ ನಿಂಗೆ? ಗೊತ್ತಿರೋ ನಾನು ಯಾರು ಅಂತ? ಅಂಕಲ್ ನೀವ್ ಯಾರು ಅಂಕಲ್? ಅಂಕಲ್ ಯಾರು ಅಂತ ಗೊತ್ತಿಲ್ಲನೋ? ರಾಜಾಜಿನಗರ್ ರಾಜ್ಕುಮಾರ್ ಇವರು. ನೀವು ಬಿಡಿ ಅಂಕಲ್, ನಾನು ಅವ್ರಿಗೆ ಹೇಳ್ಕೊಂತೀನಿ. ಸಂಜೆ ಒಂದು 90 ಹೊಡಿಯೋಣ, ಮನೆಯಿಂದ ಕಬಾಬ್ ಮಾಡ್ಕೊಂಡ್ ಬರ್ತೀನಿ. ಹೌದಾ? ತಲೆ ಕೆಡ್ಸ್ಕೊಂಡ್ಬಿಡಿ. ಏನೋ ಲೋಕಿ ಹೇಳ್ದಂಗ್ ಬಿಡ್ತಾ ಇದೀನಿ. ಇನ್ನೊಂದ್ಸಲಿ ಏನಾರು ಈ ತರ ಮಾಡಿದ್ರೆ ಬಿಡಿ ಮೇಡಮ್, ನೋಡ್ಕೊಳಪ್ಪ ಒಂಚೂರು. ಅಲ್ಲ, ಇಂಗ್ಲಿಷ್ ಬೇರೆ ಮಾತಾಡ್ತಾನೆ, ಎಂತ್ರೆಟೆಡ್ ಇಡಿಯಟ್. ಶುದ್ಧ ಕನ್ನಡಿಗ ಸರ್ ನಾನು. ಅಂಕಲ್, ಇಲ್ಲಿ ಯಾವ್ದಾದ್ರು ಒಂದು ಬೈಕ್ ಹೋಗಿದ್ ನೋಡಿದ್ರ? ಯಾವ ಕಲರ್ ಹೇಳು? ರೆಡ್ ಕಲರ್ ಅಂಕಲ್. ಓ, ನಿಂದೇನಾ? ಸ್ವಂತದ್ದ? ಬೇರೆಯವ್ರ ಗಾಡಿ ನಾನ್ ಯಾಕೆ ಹುಡುಕ್ಲಿ? ನಮ್ಮ ಅಪ್ಪ ಕೊಡ್ಸಿದ್ದು ನಂದೇ ಗಾಡಿ. ನಿನ್ ನೋಡಿದ್ರೆ ಪೆಟ್ರೋಲ್ ಹಾಕ್ಸ್ಕೊಳಕ್ಕೂ ದುಡ್ಡಿಲ್ಲದೆ ಒಂಥರ ಇದೆಯಾ? ಅಪ್ಪ ಅಮ್ಮ ಕಷ್ಟಪಟ್ಟು ಕೊಡ್ಸೋದು ಸರಿಯಾಗಿ ನೋಡ್ಕೊಳಕ್ ಆಗಲ್ವಾ ನಿಂಗೆ? ಇಲ್ಲಿ ಪಕ್ಕದ ಅಂಗಡಿಲಿ ಕೊತ್ತಂಬರಿ ಸೊಪ್ಪು ತಗೊಂಬರೋದಕ್ಕೆ ಗಾಡಿಲೆಲ್ಲ ಬರ್ತೀರಾ. ನಾನು ನಿನ್ನ ಏಜಲ್ಲಿ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ. ಒಂದ್ ಜವಾಬ್ದಾರಿ ಬೇಡವನಯ್ಯ ನಿಮ್ಗೆಲ್ಲ? ನೋಡಿದ್ರೆ ನೋಡ್ದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಸುಮ್ನೆ ಬೋಧನೆ ಕೊಡ್ಬೇಡ. ಹಂಗಲ್ಲಪ್ಪ, ಜಸ್ಟ್ ಕೇಳ್ದೆ ಅಷ್ಟೇ. ಏನಾರ ಅಕಸ್ಮಾತ್ ಬೈಕ್ ಸಿಕ್ಕಿದ್ರೆ ನಾನು ಇಲ್ಲೇ ಇರ್ತೀನಿ. ಒಂಚೂರು ಮನೆಗೆ ಡ್ರಾಪ್ ಮಾಡ್ಬಿಡ ಆಯ್ತಾ? ಬರಲ್ಲ ಕೊಡಲ್ಲ, ಹೋಗ. ಅದೇನ್ ಮಾಡ್ಕೋ ಅದೇನ್ ಕಡಿ ಏನು ನಾನು ಹರಾಜ್ ಹಾಕೊಳ್ಳ? ಕೇಳೋದಕ್ಕೂ ಒಂದಿಷ್ಟು ಇದಿರ್ಬೇಕು ಕಣಯ್ಯ. ಅಂಥದ್ದು ಅವನ ಪರಿಸ್ಥಿತಿ ಏನಿದೆ ನನ್ನ ಕಡೆ ಕೇಳ್ಬೋದು. ಸುಮ್ಮನೆ ಇದಕ್ಕೆ ಬಂದು 1.5 ಲಕ್ಷ ಕೊಡು, 2 ಲಕ್ಷ ಕೊಡು, ಎಲ್ಲಿಂದ ತರಲಿ ನಾನು? ಇಲ್ಲ, ಏನೂ ಇಲ್ಲ, ಅದಕ್ಕೇನು ಮಾಡೋಕ್ಕಾಗುತ್ತೆ? ಸರ್, ಆಧಾರ್ ಕಾರ್ಡ್ ಇಲ್ವಲ್ಲ? ಅಯ್ಯೋ ಹೌದಾ? ಮಗು ಒಂಚೂರು ಬಾಪ ಇಲ್ಲಿ ಪ್ಲೀಸ್. ಪಾಪ, ಇದು ಅವ್ರೇನೋ ಆಧಾರ್ ಕಾರ್ಡ್ ಬೇಕಂತೆ. ನಾನು ಮನೇಲೆ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇಲ್ಲೇ ಲೆಫ್ಟ್ ತಿರ್ಕೊಂಡ್ಬಿಟ್ರೆ 3ನೇ ಮನೆ ಅಷ್ಟೇ. ಹೋಗಿ ತಂದ್ಬಿಡಪ್ಪ ಪ್ಲೀಸ್ ಕಣ ಮಗು. ಅವನು ಅವ್ರ ಅಪ್ಪನ ತರ ಸೋಮಾರಿ ಅಲ್ಲ, ತುಂಬಾ ಒಳ್ಳೆ ಮಗು. ಅದು
ಆ ಮಗುನ್ ನೋಡಿ ದತ್ತು ಹೆಮ್ಮೆ ಪಡ್ಬೇಕು.